ಜಿಬಿಎಯ ಮತ್ತೊಂದು ಎಡವಟ್ಟು ಬಟಾಬಯಲಾಗ್ತಾ ಇದೆ. ಪಾದಚಾರಿಗಳು ರಸ್ತೆಯನ್ನ ಕ್ರಾಸ್ ಮಾಡೋಕ್ಕಾಗಿ ನಿರ್ಮಾಣ ಮಾಡಿದಂತಹ ಸ್ಕೈವಾಕ್ಗಳೇನಿದೆ, ಕಳೆದ 9 ತಿಂಗಳ ಹಿಂದೆ ಈ ಒಂದು ಸ್ಕೈವಾಕನ್ನು ಕೆಲಸ ಸಂಪೂರ್ಣಗೊಳಿಸಲಾಗುತ್ತೆ. ಆದರೆ ಈ ಒಂದು ಸ್ಕೈವಾಕ್ ಸದ್ಯ ಇದೀಗ ಪಾಳು ಬಿದ್ದಿರುವಂಥದ್ದು. ಆದರೆ ಉದ್ಘಾಟನೆಯನ್ನು ಮಾಡದೆ, ಜನರ ಓಡಾಟಕ್ಕೂ ಅವಕಾಶವನ್ನು ನೀಡದೆ, ಸಂಪೂರ್ಣವಾಗಿ ಈ ಒಂದು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿದಂಥ ಈ ಒಂದು ಸ್ಕೈವಾಕ್ ಏನಿದೆ, ಈ ಒಂದು ಸ್ಕೈವಾಕನ್ನು ಹಾಳು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಕೈವಾಕ್ ಇರುವಂಥದ್ದು ಸುಮ್ನಹಳ್ಳಿ ಜಂಕ್ಷನ್ನಲ್ಲಿ. ಅತಿ ವೇಗವಾಗಿ ಬರುವಂಥ ವಾಹನಗಳು, 4 ದಿಕ್ಕಿನಿಂದ ಕೂಡ ವಾಹನಗಳು ಬರ್ತವೆ. ರಸ್ತೆಯನ್ನು ಕ್ರಾಸ್ ಮಾಡೋದಕ್ಕೆ ಒಂದಿಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಕೈವಾಕ್ ಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಜಿಬಿಎಗೆ ಮನವಿಯನ್ನು ಮಾಡಿದರು. ಆದರೆ ಸದ್ಯ ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಲಕ್ಷ ಕೊಟ್ಟು ಲಿಫ್ಟನ್ನು ಅಳವಡಿಕೆ ಮಾಡಲಾಗಿದೆ. ಆದರೆ ಆ ಲಿಫ್ಟ್ಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದು ಹೋಗಿದೆ. ಅದರ ಜೊತೆಗೆ ಯಾವಾಗ ಬೇಕಾದರೂ ಬೀಳುವಂತಹ ಸ್ಥಿತಿಯಲ್ಲಿ ಈ ಲಿಫ್ಟ್ ಬಂದು ತಲುಪಿರುವಂಥದ್ದು. ಒಂದು ಭಾಗದಲ್ಲಿ, ಒಳಭಾಗದಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ನಿಧಾನಕ್ಕೆ ಕೆಳಭಾಗಕ್ಕೆ ಇಳಿತಾ ಇದೆ. ಅದರ ಜೊತೆಗೆ ಈ ಒಂದು ಸ್ಕೈವಾಕ್ ಸದ್ಯ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಲಿಫ್ಟ್ನ ಒಳಗೆ ಕೂಡ ಈ ಒಂದು ಫ್ಲೆಕ್ಸ್ಗಳನ್ನು ತುಂಬಲಾಗಿದೆ. ಮತ್ತು ಹೊರಭಾಗದಲ್ಲೂ ಕೂಡ ಈ ಒಂದು ಅಡ್ವರ್ಟೈಸಿಂಗ್ಗೋಸ್ಕರ ಮಾಡಿರುವಂಥ ಫ್ಲೆಕ್ಸ್ಗಳೇನಿದೆ ಅವುಗಳನ್ನು ತುಂಬಲಾಗಿದೆ. ಅದರ ಜೊತೆಗೆ ಮೇಲ್ಛಾವಣಿಯನ್ನು ಹಾಕಲಾಗಿತ್ತು. ಆ ಮೇಲ್ಛಾವಣಿಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಆದರೂ ಕೂಡ ಇನ್ನೂ ಇಲ್ಲಿನ ಸ್ಥಳೀಯರಿಗೆ, ಇಲ್ಲಿನ ಪಾದಾಚಾರಿಗಳಿಗೆ ಈ ಸ್ಕೈವಾಕನ್ನು ಅಲೋ ಮಾಡಿಕೊಟ್ಟಿಲ್ಲ. ಉದ್ಘಾಟನೆ ಆದ ಬಳಿಕ ಸಂಚಾರವಂತ ಹೇಳಿ ಒಂದು ಕಡೆಯಲ್ಲಿ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪಾದಚಾರಿ ಮಾರ್ಗವನ್ನು ಯಾರೂ ಬಳಸ್ತಾ ಇಲ್ಲ. ಕಳೆದ 9 ತಿಂಗಳಿಂದಾಗಿ ಯಥಾಸ್ಥಿತಿಯಲ್ಲಿ ಪಾಳು ಬಿದ್ದ ಸ್ಥಿತಿಯಲ್ಲೇ ಇದೆ. ಒಂದು ಕಡೆಯಲ್ಲಿ ಜಿಬಿಎ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಜನರ ಸೇವೆಗಾಗಿ ಮಾಡಿದಂತಹ ಈ ಒಂದು ಸ್ಕೈವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಾಹನಗಳು ಬರುವ ವೇಗವನ್ನು ನೋಡಿಕೊಂಡು ಜನ ಆತಂಕದಲ್ಲೇ ರಸ್ತೆ ಕ್ರಾಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಮೇಲ್ಛಾವಣಿಯನ್ನು ಉದ್ದಗಲಕ್ಕೂ ಹಾಕಲಾಗಿತ್ತು, ಸಂಪೂರ್ಣವಾಗಿ ಕಿತ್ತು ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಜಿಬಿಎ ಮಾಡಿದಂಥ ಈ ಒಂದು ಸ್ಕೈವಾಕ್ ಏನಿದೆ, ಈ ಒಂದು ಸ್ಕೈವಾಕ್ ಬರೀ ಫ್ಲೆಕ್ಸ್ಗಳ ಅಳವಡಿಕೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಬದಿಯ ಫ್ಲೆಕ್ಸ್ ಅಲ್ಲ, ಎರಡು ಬದಿಯ ಒಂದು ಕಡೆ ಲಿಫ್ಟ್ಗಳೇನಿದೆ ಅವುಗಳು ಕೆಟ್ಟು ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಒಂದು ಕಡೆಯಲ್ಲಿ ಜನರ ಸೇವೆಗೋಸ್ಕರ ಮಾಡಿದಂತಹ ಪಾದಚಾರಿ ಮಾರ್ಗ ಸ್ಕೈವಾಕ್ಗಳು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಜಿಬಿಎಯ ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗಿರುವಂಥದ್ದು ವಿಪರ್ಯಾಸವೇ ಸರಿ. ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸ, ಇದನ್ನು ಸರಿಪಡಿಸಿ ಪಾದಚಾರಿಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಜಿಬಿಎ ಮಾಡಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎಯ ಮತ್ತೊಂದು ಎಡವಟ್ಟು ಬಟಾಬಯಲಾಗ್ತಾ ಇದೆ. ಪಾದಚಾರಿಗಳು ರಸ್ತೆಯನ್ನು ಕ್ರಾಸ್ ಮಾಡೋಕ್ಕಾಗಿ ನಿರ್ಮಾಣ ಮಾಡಿದಂತಹ ಸ್ಕೈವಾಕ್ಗಳೇನಿದೆ, ಕಳೆದ 9 ತಿಂಗಳ ಹಿಂದೆ ಈ ಒಂದು ಸ್ಕೈವಾಕನ್ನು ಕೆಲಸ ಸಂಪೂರ್ಣಗೊಳಿಸಲಾಗುತ್ತೆ. ಆದರೆ ಈ ಒಂದು ಸ್ಕೈವಾಕ್ ಸದ್ಯ ಇದೀಗ ಪಾಳು ಬಿದ್ದಿರುವಂಥದ್ದು. ಆದರೆ ಉದ್ಘಾಟನೆಯನ್ನು ಮಾಡದೆ, ಜನರ ಓಡಾಟಕ್ಕೂ ಅವಕಾಶವನ್ನು ನೀಡದೆ, ಸಂಪೂರ್ಣವಾಗಿ ಈ ಒಂದು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿದಂಥ ಈ ಒಂದು ಸ್ಕೈವಾಕ್ ಏನಿದೆ, ಈ ಒಂದು ಸ್ಕೈವಾಕನ್ನು ಹಾಳು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಕೈವಾಕ್ ಇರುವಂಥದ್ದು ಸುಮ್ನಹಳ್ಳಿ ಜಂಕ್ಷನ್ನಲ್ಲಿ. ಅತಿ ವೇಗವಾಗಿ ಬರುವಂಥ ವಾಹನಗಳು, 4 ದಿಕ್ಕಿನಿಂದ ಕೂಡ ವಾಹನಗಳು ಬರ್ತವೆ. ರಸ್ತೆಯನ್ನು ಕ್ರಾಸ್ ಮಾಡೋದಕ್ಕೆ ಒಂದಿಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಕೈವಾಕ್ ಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಜಿಬಿಎಗೆ ಮನವಿಯನ್ನು ಮಾಡಿದರು. ಆದರೆ ಸದ್ಯ ಸ್ಕೈವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಲಕ್ಷ ಕೊಟ್ಟು ಲಿಫ್ಟನ್ನು ಅಳವಡಿಕೆ ಮಾಡಲಾಗಿದೆ. ಆದರೆ ಆ ಲಿಫ್ಟ್ಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದು ಹೋಗಿದೆ. ಅದರ ಜೊತೆಗೆ ಯಾವಾಗ ಬೇಕಾದರೂ ಬೀಳುವಂತಹ ಸ್ಥಿತಿಯಲ್ಲಿ ಈ ಲಿಫ್ಟ್ ಬಂದು ತಲುಪಿರುವಂಥದ್ದು. ಒಂದು ಭಾಗದಲ್ಲಿ, ಒಳಭಾಗದಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ನಿಧಾನಕ್ಕೆ ಕೆಳಭಾಗಕ್ಕೆ ಇಳಿತಾ ಇದೆ. ಅದರ ಜೊತೆಗೆ ಈ ಒಂದು ಸ್ಕೈವಾಕ್ ಸದ್ಯ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಲಿಫ್ಟ್ನ ಒಳಗೆ ಕೂಡ ಈ ಒಂದು ಫ್ಲೆಕ್ಸ್ಗಳನ್ನು ತುಂಬಲಾಗಿದೆ. ಮತ್ತು ಹೊರಭಾಗದಲ್ಲೂ ಕೂಡ ಈ ಒಂದು ಅಡ್ವರ್ಟೈಸಿಂಗ್ಗೋಸ್ಕರ ಮಾಡಿರುವಂಥ ಫ್ಲೆಕ್ಸ್ಗಳೇನಿದೆ ಅವುಗಳನ್ನು ತುಂಬಲಾಗಿದೆ. ಅದರ ಜೊತೆಗೆ ಮೇಲ್ಛಾವಣಿಯನ್ನು ಹಾಕಲಾಗಿತ್ತು. ಆ ಮೇಲ್ಛಾವಣಿಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಆದರೂ ಕೂಡ ಇನ್ನೂ ಇಲ್ಲಿನ ಸ್ಥಳೀಯರಿಗೆ, ಇಲ್ಲಿನ ಪಾದಾಚಾರಿಗಳಿಗೆ ಈ ಸ್ಕೈವಾಕನ್ನು ಅಲೋ ಮಾಡಿಕೊಟ್ಟಿಲ್ಲ. ಉದ್ಘಾಟನೆ ಆದ ಬಳಿಕ ಸಂಚಾರವಂತ ಹೇಳಿ ಒಂದು ಕಡೆಯಲ್ಲಿ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪಾದಚಾರಿ ಮಾರ್ಗವನ್ನು ಯಾರೂ ಬಳಸ್ತಾ ಇಲ್ಲ. ಕಳೆದ 9 ತಿಂಗಳಿಂದಾಗಿ ಯಥಾಸ್ಥಿತಿಯಲ್ಲಿ ಪಾಳು ಬಿದ್ದ
ಸ್ಥಿತಿಯಲ್ಲೇ ಇದೆ. ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಜನರ ಸೇವೆಗಾಗಿ ಮಾಡಿದಂತಹ ಈ ಒಂದು ಸ್ಕೈ ವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಾಹನಗಳು ಬರುವ ವೇಗವನ್ನ ನೋಡಿಕೊಂಡು ಜನ ಆತಂಕದಲ್ಲೇ ರಸ್ತೆ ಕ್ರಾಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಮೇಲ್ಚಾವಣಿಯನ್ನು ಉದ್ದಗಲಕ್ಕೂ ಹಾಕಲಾಗಿತ್ತು, ಸಂಪೂರ್ಣವಾಗಿ ಕಿತ್ತು ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ, ಎಲ್ಲೋ ಒಂದು ಕಡೆಯಲ್ಲಿ GBA ಮಾಡಿದಂತಹ ಈ ಒಂದು ಸ್ಕೈ ವಾಕ್ ಏನಿದೆ, ಈ ಒಂದು ಸ್ಕೈ ವಾಕ್ ಬರೀ ಫ್ಲೆಕ್ಸ್ಗಳ ಅಳವಡಿಕೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಬದಿಯ ಫ್ಲೆಕ್ಸ್ ಅಲ್ಲ, ಎರಡು ಬದಿಯ ಒಂದು ಕಡೆ ಲಿಫ್ಟ್ಗಳೇನಿದೆ ಅವುಗಳು ಕೆಟ್ಟು ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಒಂದು ಕಡೆಯಲ್ಲಿ ಜನರ ಸೇವೆಗೋಸ್ಕರ ಮಾಡಿದಂತಹ ಪಾದಚಾರಿ ಮಾರ್ಗ ಸ್ಕೈ ವಾಕ್ಗಳು, ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBAಯ ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗಿರುವಂಥದ್ದು ವಿಪರ್ಯಾಸವೇ ಸರಿ. ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸ, ಇದನ್ನು ಸರಿಪಡಿಸಿ ಪಾದಚಾರಿಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ GBA ಮಾಡಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GBAಯ ಮತ್ತೊಂದು ಎಡವಟ್ಟು ಬಟಾ ಬಯಲಾಗ್ತಾ ಇದೆ. ಪಾದಚಾರಿಗಳು ರಸ್ತೆಯನ್ನು ಕ್ರಾಸ್ ಮಾಡೋಕ್ಕಾಗಿ ನಿರ್ಮಾಣ ಮಾಡಿದಂತಹ ಸ್ಕೈ ವಾಕ್ಗಳೇನಿದೆ, ಕಳೆದ 9 ತಿಂಗಳ ಹಿಂದೆ ಈ ಒಂದು ಸ್ಕೈ ವಾಕನ್ನು ಕೆಲಸ ಸಂಪೂರ್ಣಗೊಳಿಸಲಾಗುತ್ತೆ. ಆದರೆ ಈ ಒಂದು ಸ್ಕೈ ವಾಕ್ ಸದ್ಯ ಇದೀಗ ಪಾಳು ಬಿದ್ದಿರುವಂಥದ್ದು. ಆದರೆ ಉದ್ಘಾಟನೆಯನ್ನು ಮಾಡದೆ, ಜನರ ಓಡಾಟಕ್ಕೂ ಅವಕಾಶವನ್ನು ನೀಡದೆ, ಸಂಪೂರ್ಣವಾಗಿ ಈ ಒಂದು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿದಂಥ ಈ ಒಂದು ಸ್ಕೈ ವಾಕ್ ಏನಿದೆ, ಈ ಒಂದು ಸ್ಕೈ ವಾಕನ್ನು ಹಾಳು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಕೈ ವಾಕ್ ಇರುವಂಥದ್ದು ಸುಮ್ನಹಳ್ಳಿ ಜಂಕ್ಷನ್ನಲ್ಲಿ. ಅತಿ ವೇಗವಾಗಿ ಬರುವಂಥ ವಾಹನಗಳು, 4 ದಿಕ್ಕಿನಿಂದ ಕೂಡ ವಾಹನಗಳು ಬರ್ತವೆ. ರಸ್ತೆಯನ್ನು ಕ್ರಾಸ್ ಮಾಡೋದಕ್ಕೆ ಒಂದಿಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ಕೈ ವಾಕ್ ಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು GBAಗೆ ಮನವಿಯನ್ನು ಮಾಡಿದರು. ಆದರೆ ಸದ್ಯ ಸ್ಕೈ ವಾಕ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಲಕ್ಷ ಕೊಟ್ಟು ಲಿಫ್ಟನ್ನು ಅಳವಡಿಕೆ ಮಾಡಲಾಗಿದೆ, ಆದರೆ ಆ ಲಿಫ್ಟ್ಗಳು ಸಂಪೂರ್ಣವಾಗಿ ತುಕ್ಕು ಹಿಡಿದು ಹೋಗಿದೆ. ಅದರ ಜೊತೆಗೆ ಯಾವಾಗ ಬೇಕಾದರೂ ಬೀಳುವಂತಹ ಸ್ಥಿತಿಯಲ್ಲಿ ಈ ಲಿಫ್ಟ್ ಬಂದು ತಲುಪಿರುವಂಥದ್ದು. ಒಂದು ಭಾಗದಲ್ಲಿ, ಒಳಭಾಗದಲ್ಲಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ನಿಧಾನಕ್ಕೆ ಕೆಳಭಾಗಕ್ಕೆ ಇಳಿತಾ ಇದೆ. ಅದರ ಜೊತೆಗೆ ಈ ಒಂದು ಸ್ಕೈ ವಾಕ್ ಸದ್ಯ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಲಿಫ್ಟ್ನ ಒಳಗೆ ಕೂಡ ಈ ಒಂದು ಫ್ಲೆಕ್ಸ್ಗಳನ್ನು ತುಂಬಲಾಗಿದೆ, ಮತ್ತು ಹೊರಭಾಗದಲ್ಲೂ ಕೂಡ ಈ ಒಂದು ಅಡ್ವರ್ಟೈಸಿಂಗ್ಗೋಸ್ಕರ ಮಾಡಿರುವಂಥ ಫ್ಲೆಕ್ಸ್ಗಳೇನಿದೆ ಅವುಗಳನ್ನು ತುಂಬಲಾಗಿದೆ. ಅದರ ಜೊತೆಗೆ ಮೇಲ್ಛಾವಣಿಯನ್ನು ಹಾಕಲಾಗಿತ್ತು, ಆ ಮೇಲ್ಛಾವಣಿಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಆದರೂ ಕೂಡ ಇನ್ನೂ ಇಲ್ಲಿನ ಸ್ಥಳೀಯರಿಗೆ, ಇಲ್ಲಿನ ಪಾದಾಚಾರಿಗಳಿಗೆ ಈ ಸ್ಕೈ ವಾಕನ್ನು ಅಲೋ ಮಾಡಿಕೊಟ್ಟಿಲ್ಲ. ಉದ್ಘಾಟನೆ ಆದ ಬಳಿಕ ಸಂಚಾರವಂತ ಹೇಳಿ ಒಂದು ಕಡೆಯಲ್ಲಿ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಈ ಒಂದು ಪಾದಚಾರಿ ಮಾರ್ಗವನ್ನು ಯಾರೂ ಬಳಸ್ತಾ ಇಲ್ಲ. ಕಳೆದ 9 ತಿಂಗಳಿಂದಾಗಿ ಯಥಾಸ್ಥಿತಿಯಲ್ಲಿ ಪಾಳು ಬಿದ್ದ ಸ್ಥಿತಿಯಲ್ಲೇ ಇದೆ. ಒಂದು ಕಡೆಯಲ್ಲಿ GBA ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಜನರ ಸೇವೆಗಾಗಿ ಮಾಡಿದಂತಹ ಈ ಒಂದು ಸ್ಕೈ ವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಾಹನಗಳು ಬರುವ ವೇಗವನ್ನು ನೋಡಿಕೊಂಡು ಜನ ಆತಂಕದಲ್ಲೇ ರಸ್ತೆ ಕ್ರಾಸ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಮೇಲ್ಚಾವಣಿಯನ್ನು ಉದ್ದಗಲಕ್ಕೂ ಹಾಕಲಾಗಿತ್ತು, ಸಂಪೂರ್ಣವಾಗಿ ಕಿತ್ತು ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ, ಎಲ್ಲೋ ಒಂದು ಕಡೆಯಲ್ಲಿ GBA ಮಾಡಿದಂತಹ ಈ ಒಂದು ಸ್ಕೈ ವಾಕ್ ಏನಿದೆ, ಈ ಒಂದು ಸ್ಕೈ ವಾಕ್ ಬರೀ ಫ್ಲೆಕ್ಸ್ಗಳ ಅಳವಡಿಕೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಬದಿಯ ಫ್ಲೆಕ್ಸ್ ಅಲ್ಲ, ಎರಡು ಬದಿಯ ಒಂದು ಕಡೆ ಲಿಫ್ಟ್ಗಳೇನಿದೆ ಅವುಗಳು ಕೆಟ್ಟು ನಿಂತಿದ್ರೆ, ಮತ್ತೊಂದು ಕಡೆಯಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಒಂದು ಕಡೆಯಲ್ಲಿ ಜನರ ಸೇವೆಗೋಸ್ಕರ ಮಾಡಿದಂತಹ ಪಾದಚಾರಿ ಮಾರ್ಗ ಸ್ಕೈ ವಾಕ್ಗಳು, ಆದರೆ ಎಲ್ಲೋ ಒಂದು ಕಡೆಯಲ್ಲಿ GBAಯ ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗಿರುವಂಥದ್ದು ವಿಪರ್ಯಾಸವೇ ಸರಿ. ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸ, ಇದನ್ನು ಸರಿಪಡಿಸಿ ಪಾದಚಾರಿಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ GBA ಮಾಡಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.